ಸೋಷಿಯಲ್ ರಿಫಾರ್ಮಿಸ್ಟ್ ಕೆಲವರು ಅವ್ರಿಗೋಗ್ಬಿಟ್ಟು ಪಾತ್ರೆಗಳು ಗೀತ್ರೆಗಳೆಲ್ಲ ಅವ್ರು ದರದಲ್ಲಿ ಇಟ್ಟು ಬರ್ತಾರೆ, ಶೋಂಪೆನ್ಸ್ ಹೇಳ್ತಾರಲ್ಲ. ಇವ್ರ ಯೋಚನೆ ಏನು, ನಾವು ಪಾತ್ರೆಗಳು ಕೊಟ್ಟರೆ ಪಾತ್ರೆಗಳು ಕುಕ್ ಮಾಡ್ಕೊತಾರೆ, ಅವರಿಗೆ ಆರೋಗ್ಯ ಇಂಪ್ರೂವ್ ಆಗುತ್ತೆ, ಏನೋ ಈ ರೀತಿ ಇವ್ರ ಯೋಚನೆ. ಒಂದು ವರ್ಷ ಬಿಟ್ಟ ಮೇಲೆ ಹೋಗ್ತಾರೆ, ಅಲ್ಲಿ ಹೋದಾಗ ಇವ್ರ ಕಡೆನೇ ಬಾಣಗಳು ಬರ್ತವೆ. ಆ ಪಾತ್ರೆಯನ್ನೇ ಬಳಸ್ಕೊಂಡು ಪಾತ್ರೆನೇ ಕಟ್ ಮಾಡಿಬಿಟ್ಟು ಅವರು ಬಾಣಗಳು ತುದಿಗೆ ಅವ್ರನ್ನ ಹೊರಗೆ ತಂದು ನಮ್ಮಂಗೆ ಮಾಡಬೇಕು ಅಂತ ನೀವು ಅನ್ಕೋಬೇಕಾದ್ರೆ ನಿಮ್ಮ ಆರೋಗ್ಯ ಅನ್ಸೋದು ನಾವು ಭಾಳ ಚೆನ್ನಾಗಿದ್ದೀವಿ, ಅವ್ರು ಚೆನ್ನಾಗಿಲ್ಲ. ಇದು ಯಾಕೆ ಸಾಲ್ವ್ ಮಾಡಬೇಕು ಅಂತ ಗೊತ್ತಿಲ್ಲ. ನಾನು ನನ್ನ ಜೀವನದಲ್ಲೂ ಕೂಡ ಅದನ್ನ ಫೇಸ್ ಮಾಡಿದ್ದೀನಿ. ಇಡೀ ನಮ್ಮ ಭಾರತದಲ್ಲಿ ತಮ್ಮ ಕಾಡನ್ನು ಅಥವಾ ತಮ್ಮ ನೆಲೆಯನ್ನು ಬಿಡದೆ ತಾವು ಅಲ್ಲೇ ಇರಬೇಕು ಅಂತ ವಾದ ಮಾಡಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಗೆದ್ದು ಇನ್ನೂ ಅಲ್ಲೇ ಇರೋ ಒಂದು ಜನಾಂಗ ಅಂದರೆ ಒಂದು ಯುನೀಕ್ ಜನಾಂಗ ಸೋಲಿಗರು. ನಾವು ಬ್ರಿಟಿಷರ್ಸ್ ಆಗ್ತೀವಿ ಅದ್ರ ಬಿಡಿಸೋವಾಗ ಅಲ್ವಾ. ಅವರು ಜರವಾಸ್ ನಮ್ಮ ತಪ್ಪು ತಿಳ್ಕೊಂಡ್ರೆ ನಮ್ಮ ಮೇಲೆ ಅಟ್ಯಾಕ್ ಆದಾಗ ಆಗುತ್ತೆ, ಅದಕ್ಕೋಸ್ಕರ ನಾವು ಅವ್ರ ಜೊತೆ ಮಾತಾಡಬೇಕು ಅಂತ. ಆ ಮಗುಗೆ ಬಾಳೆಹಣ್ಣು ಕೊಡ್ತಾರೆ. ಅಲ್ಲಿ ಯಾವುದೋ ಒಂದು ಮಗು ಇವ್ರು ನೋಡ್ಬಿಟ್ಟು ಅಂತ ಬಾಯಿ ತೆಗುತ್ತಂತೆ ಒಂದು ಮಗು. ಅವಳ ತಲೆಯಲ್ಲಿ ಆ ಮಗು ಬಾಳೆಹಣ್ಣು ಕೇಳ್ತಿದೆ ಅಂತ ತನ್ನ ಮಗು ಕೈಲಿದ್ದು ಬಾಳೆಹಣ್ಣು ತೊಗೊಂಡೋಗಿ ಆ ಮಗು ಕೊಟ್ಲಂತೆ. ಇಷ್ಟು ಅವರು ಹ್ಯೂಮನ್ ಅನ್ನೋದಕ್ಕೆ ಬ್ಯೂಟಿಫುಲ್. ಯಾರೋ ಒಬ್ಬ ಬ್ರಿಟಿಷರೇ ಬರೆದಿಟ್ಟಿದ್ದಾನೆ ಇದನ್ನು. ಸರ್ ಅಗೇನ್ ನೀವು ಇದೇ ಕಪಿಲಿಪಿ ಸರಲ್ಲಿ ಬಳಸಿರೋ ಹಾಗೆ ಮತ್ತು ಮೊನ್ನೆ ನಮ್ಮ ಹತ್ರ ಹಂಚ್ಕೊಂಡಾಗೆ ಅಲ್ಲೂ ನಾವು ಒಂದು ದಿನ ಜರ್ವಾ ಜನಾಂಗದ ಜೊತೆ ಒಂದು ಅವಕಾಶ ಸಿಕ್ಕಿ ಒಂದು ದಿನ ನಾನು ಅವ್ರ ಜೊತೆ ಇದ್ದು ಬಂದೆ ಅಂದರೆ ಅದು ತುಂಬ ದೊಡ್ಡ ವಿಷಯ. ಯಾಕಂದ್ರೆ ನಾವು ಎಲ್ಲೆಲ್ಲೋ ನೋಡಿದ್ರು ಅದ್ರ ಬಗ್ಗೆ ಏನೇನೋ ಇನ್ಸ್ಟಿಟ್ಯೂಟ್ ಹೋದ್ರಂತೆ, ಬರಲಿಲ್ವಂತೆ, ಅಲ್ಲಿ ಹೋದ್ರೆ ಯಾರು ಬರೋದಿಲ್ವಂತೆ, ಒಬ್ಬರು ಯಾರೋ ಹೋಗಿದ್ರು, ಅವ್ರದ್ದು ಒಂದು ವಾರ ಇದ್ರು, ಏನೇನೋ ಈ ಥರದ ಕಥೆಗಳಿದ್ದಾವೆ. ನಿಜ. ಐ ಥಿಂಕ್ ಭಾಳ ಜನ ಕನ್ಫ್ಯೂಸ್ ಮಾಡ್ಕೊತಾರೆ. ಅಂಡಮಾನಲ್ಲಿ 4-5 ಜನಾಂಗ ಇದೆ. ಒಂದು ಜರವ, ಇನ್ನೊಂದು ಶೋಂಪೆನ್ಸ್ ಅಂತ. ಶೋಂಪೆನ್ಸ್ ಒಂದು ಸಣ್ಣ ಐಲ್ಯಾಂಡಲ್ಲಿರೋದು. ಅವ್ರನ್ನ ಇನ್ನೂ ಪೂರ್ತಿ ಯಾರು ಕೂಡ ಏನು ಕಂಪ್ಲೀಟ್ ಆಗಿ ಅವ್ರ ಜೊತೆ ಸಂಬಂಧ ಬೆಳೆಸಿ ಅವ್ರ ಜೊತೆ ಬದುಕೋ ಸ್ಥಿತಿಗೆ ಇನ್ನೂ ಹೋಗಿಲ್ಲ. ಅಲ್ಲಿ ಹಾಗಾದ್ರೆ ಇವತ್ತಿಗೂ ಕೂಡ ಆ ಥರದೊಂದು ಜನಾಂಗ ಅವ್ರು ಇದ್ದಾರೆ. ನಿಮಗೆ ಉದಾಹರಣೆಗೆ ಹೇಳ್ತೀನಿ, ಅವರ ಜನಜೀವನ ಅಥವಾ ಅವರ ನಿತ್ಯ ಜೀವನ ನಾವು ಎಷ್ಟು ಅಂಡರ್ ಎಸ್ಟಿಮೇಟ್ ಮಾಡಿದ್ದೀವಿ ಅಥವಾ ಎಷ್ಟು ತಪ್ಪು ತಿಳ್ಕೊಂಡಿದ್ದೀವಿ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಫ್ರೆಂಡ್ ಬೆಳವಾಡಿ ಅಂತ ಅಂಡಮಾನಲ್ಲಿ ವಾಸ ಇದ್ದರು, ಅವರು ಈ ಕತೆ ಹೇಳ್ತಾ ಇದ್ರು. ಅವ್ರನ್ನ ಮೇನ್ ಸ್ಟ್ರೀಮ್ ತರಬೇಕು, ಅವ್ರನ್ನ ಏನೋ ಅವ್ರಿಗೆ ಎಜುಕೇಟ್ ಮಾಡಬೇಕು. ನಮ್ಮ ಎಜುಕೇಷನ್ ಇದೆಲ್ಲ ನಾವು ವೆಸ್ಟಿಂದ ಬಾರೋ ಮಾಡಿರೋ ಪ್ರಿನ್ಸಿಪಲ್ಸು. ಏನು ಮಾಡ್ತಾರೆ, ಈ ಸೋಷಿಯಲ್ ರಿಫಾರ್ಮಿಸ್ಟ್ ಕೆಲವರು ಅವ್ರಿಗೋಗ್ಬಿಟ್ಟು ಪಾತ್ರೆಗಳು ಗೀತ್ರೆಗಳೆಲ್ಲ ಅವ್ರು ದರದಲ್ಲಿ ಇಟ್ಟು ಬರ್ತಾರೆ, ಶೋಂಪೆನ್ಸ್ ಹೇಳ್ತಾರಲ್ಲ. ಅವ್ರು ಇವತ್ತಿಗೂ ಕೂಡ ಬದುಕ್ತಾ ಇರೋದು ಬೇಟೆಯಾಡಿ ಅಥವಾ ಗಡ್ಡೆ ಗೆಣಸು ತಿಂದು. ಇವ್ರ ಯೋಚನೆ ಏನು, ನಾವು ಪಾತ್ರೆಗಳು ಕೊಟ್ಟರೆ ಪಾತ್ರೆಗಳು ಕುಕ್ ಮಾಡ್ಕೊತಾರೆ, ಅವರಿಗೆ ಆರೋಗ್ಯ ಇಂಪ್ರೂವ್ ಆಗುತ್ತೆ, ಏನೋ ಈ ರೀತಿ ಇವ್ರ ಯೋಚನೆ. ಒಂದು ವರ್ಷ ಬಿಟ್ಟ ಮೇಲೆ ಹೋಗ್ತಾರೆ, ಅಲ್ಲಿ ಹೋದಾಗ ಇವ್ರ ಕಡೆನೇ ಬಾಣಗಳು ಬರ್ತವೆ. ಆ ಪಾತ್ರೆಯನ್ನೇ ಬಳಸ್ಕೊಂಡು ಪಾತ್ರೆನೇ ಕಟ್ ಮಾಡಿಬಿಟ್ಟು ಅವರು ಬಾಣಗಳು ತುದಿಗೆ ಹೀಗೆ ನಾವು ಅವ್ರನ್ನ ಎಸ್ಟಿಮೇಟ್ ಮಾಡ್ಬೇಕಾದ್ರೆ, ಎವ್ಯಾಲ್ಯೂಟ್ ಮಾಡ್ಬೇಕಾದ್ರೆ ತಪ್ಪು ಮಾಡ್ತೀವಿ. ಅವ್ರಿಗೆ ಏನು ಬೇಕು ಅಂತ ನೋಡಲ್ಲ, ನಮ್ಗೆ ಏನು ಬೇಕೋ ಅದನ್ನು ಕೊಡಕ್ಕೆ ಹೋಗ್ತೀವಿ. ಅಂದರೆ ಅಲ್ಲಿಗೆ ಇವತ್ತಿನವರೆಗೂ ಯಾರು ಹೋಗಿಲ್ಲ? ಹೋಗಿದ್ದಾರೆ. ಇನ್ಫ್ಯಾಕ್ಟ್ ಒಬ್ಬ ಫಸ್ಟ್ ಆಫ್ ಆಲ್ ರೀಸೆಂಟಾಗಿ ನಿಮ್ಗೆ ಕೇಳಿರ್ಬೇಕು, ಒಬ್ಬ BBC-ಯಿಂದ ಯಾರೋ ಬಂದು ಅವನು ಸತ್ತೋದ. ಹೌದು, ಒಂದು ಲೇಡಿ ಯಾರೋ ಬಂದರು ಅನ್ನೋದೇನೋ ಅದೆಲ್ಲ ಆಗಿದೆ. ಆದರೆ ಅವರು ಜೊತೆ ಸಂಬಂಧ ಬೆಳೆಸ್ಕೊಂಡಿರೋರು ಇದ್ದಾರೆ. ಬಟ್ ಎಕ್ಸ್ಪೋಸ್ ಆಗಿಲ್ಲ ಅವರು. ಫಾರ್ಚುನೇಟ್ಲಿ ಎಕ್ಸ್ಪೋಸ್ ಆಗಿಲ್ಲ. ಗುಡ್, ಅವ್ರು ಹಂಗೆ ಇರಲಿ. ಇದು ಒಂದು ಡೈಕಾಟಮ್ ಇದೆಯಪ್ಪ ಇಲ್ಲಿ. ಏನಂದರೆ ಇದ್ರ ಬಗ್ಗೆ ದ್ವಂದ್ವ ಇದೆ. ಏನು ದ್ವಂದ್ವ? ಅವ್ರನ್ನ ನಾವು ಇಂಪ್ರೂವ್ ಮಾಡಬೇಕು, ಅವ್ರನ್ನ ನಾವು ಹೊರಗೆ ತರಬೇಕು, ನಮ್ಮ ಹಾಗೆ ಮಾಡಬೇಕು ಅನ್ನೋದು ಒಂದು ಯೋಚನೆ. ಇನ್ನೊಂದು ಯೋಚನೆ, ಅವ್ರನ್ನ ಹೊರಗೆ ತಂದು ನಮ್ಮಂಗೆ ಮಾಡಬೇಕು ಅಂತ ನೀವು ಅನ್ಕೋಬೇಕಾದ್ರೆ ನಿಮ್ಮ ಆರೋಗ್ಯ ಅನ್ಸೋದು ನಾವು ಭಾಳ ಚೆನ್ನಾಗಿದ್ದೀವಿ, ಅವ್ರು ಚೆನ್ನಾಗಿಲ್ಲ ಅಂತ. ವೈ ಡು ಯು ಫಸ್ಟ್ ಆಫ್ ಆಲ್ ಥಿಂಕ್ ಲೈಕ್? ಅವರು ಸುಖವಾಗಿ ಆನಂದವಾಗಿದ್ದಾರೆ, ಇನ್ನು ನಿಮ್ಗೆ ಯಾವಾಗಲೇ ಹೇಳಿದ್ರಲ್ಲ ನಮ್ಮ ಕಾಯಿಲೆಗಳು ಜಾಸ್ತಿ ಅಂತ. ಇವೆಲ್ಲ ವ್ಯತ್ಯಾಸಗಳಿರ್ಬೇಕಾದ್ರೆ ಅವ್ರ ಜೀವನ ಅವ್ರು ಮಾಡ್ಕೊಂಡಿರ್ಲಿ, ನಾವ್ಯಾಕೆ ಅವ್ರನ್ನ ಹೊರಗೆ ತರಬೇಕು? ಇದು ಅವರಿಂದ ನಮ್ಗೆ ಸಹಾಯ ತಗೋಬೋದೇ ಹೊರತು ಏನು ಮಾಡಬೇಕು ಅನ್ನೋದು ಒಂದು ರೀತಿ ದ್ವಂದ್ವ. ಇದು ಯಾಕೆ ಸಾಲ್ವ್ ಮಾಡಬೇಕು ಅಂತ ಗೊತ್ತಿಲ್ಲ. ನಾನು ನನ್ನ ಜೀವನದಲ್ಲೂ ಕೂಡ ಅದನ್ನ ಫೇಸ್ ಮಾಡಿದ್ದೀನಿ. ಉದಾಹರಣೆಗೆ BR ಹಿಲ್ಸಲ್ಲಿ ನಾವು ಕೆಲಸ ಮಾಡಿದ್ವಿ, ಬಿಳಿ ರಂಗನ ಹಿಲ್ಸಲ್ಲಿ. ಅಲ್ಲಿ ಇದೇ ದ್ವಂದ್ವ ಬಂತು. BR ಹಿಲ್ಸಲ್ಲಿರೋ ಸೋಲಿಗರು ಆಗ ನೋಡಿದ್ರೆ ಇಡೀ ನಮ್ಮ ಭಾರತದಲ್ಲಿ ತಮ್ಮ
ಕಾಡನ್ನು ಅಥವಾ ತಮ್ಮ ನೆಲೆಯನ್ನು ಬಿಡದೆ ತಾವು ಅಲ್ಲೇ ಇರಬೇಕು ಅಂತ ವಾದ ಮಾಡಿ ಸುಪ್ರೀಂ ಕೋರ್ಟ್ವರೆಗೂ ಹೋಗಿ ಗೆದ್ದು ಇನ್ನೂ ಅಲ್ಲೇ ಇರೋ ಒಂದು ಜನಾಂಗ ಅಂದರೆ ಒಂದು ಯುನೀಕ್ ಜನಾಂಗ ಸೋಲಿಗರು. ನಾವಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನೋಡ್ತಾ ಇದ್ವಿ, ಅವರು ಕಟ್ಟಿಗೆ ಉರಿಸ್ತಾ ಇದ್ದರು, ಕಾಡು ಕಟ್ ಮಾಡ್ತಾಯಿದ್ರು. ಇದನ್ನೆಲ್ಲ ತಡೀಬೋದಲ್ಲ, ಹೇಗೆ ಒಂದಷ್ಟು ಸೋಲಾರ್ ಲ್ಯಾಂಪ್ಸ್ ಹಾಕಿದ್ದಾರೆ, ಸೋಲಾರ್ ಒಲೆಗಳೆಲ್ಲ ಕೊಟ್ಟರೆ ಅವರಿಗೆ ಪ್ರಾಜೆಕ್ಟು ಬರೆದಿವಿ ನಾವು. ಅದ್ರ ಪ್ರಕಾರ ಆಲ್ಮೋಸ್ಟ್ ಸ್ಯಾಂಕ್ಷನ್ ಆಗ್ಬಿಡೋದು. ಆ ಟೈಮಲ್ಲಿ ನಮ್ಮಲ್ಲೇ ಈ ಕಿತ್ತಾಟ ಶುರುವಾಯಿತು. ನಮಗೆ ಎಷ್ಟು ಹಕ್ಕಿದೆ ಅವ್ರ ಜೀವನ ಬದಲಾಯಿಸೋಕೆ, ನಾವು ಮಾಡೋ ಸರಿನಾ? ಈ ಫಿಲಾಸಾಫಿಕಲ್ ಆರ್ಗ್ಯುಮೆಂಟ್ ಬಂದಾಗ ನಮ್ಮೆಲ್ಲೇ ಆ ದ್ವಂದ್ವ ಸಾಲ್ವ್ ಆಗುತ್ತೆ. ಕೊನೆಗೆ ಆ ಪ್ರಾಜೆಕ್ಟ್ನ ಬಿಟ್ಬಿಟ್ವಿ. ಏನೋ ಬೇರೆ ಏನು ಮಾಡ್ಕೊಂಡ್ರು ಅದು ಬೇರೆ ವಿಷಯ. ಬಟ್ ಈ ರೀತಿ ವಿಜ್ಞಾನಿಗಳು ಕೂಡ ಹಲವಾರು ಸಲ ದ್ವಂದ್ವಕ್ಕೆ ಸಿಕ್ಕಾಕೊಂಡ್ಬಿಡ್ತಾರೆ, ಯಾವ ಸರಿ ಅಂತ. ಕೆಲವು ಸೋಷಿಯಾಲಜಿಸ್ಟ್ ಹೇಳ್ತಾರೆ ಅವ್ರನ್ನ ಅಲ್ಲೇ ಬಿಡಬೇಕು, ಹಂಗೆ ಇಡಬೇಕು ಅಂತ. ಆದರೆ ನಾನು ಅಲ್ಲಿ ಹೋಗಿದ್ದು ಅವ್ರನ್ನ ಇಂಪ್ರೂವ್ ಮಾಡಬೇಕು ಅಂತ. ಅರೋಗೆನ್ಸ್ ನಮ್ದು. ಅವ್ರು ಸರಿ ಇಲ್ಲ, ನಾವು ಇಂಪ್ರೂವ್ ಮಾಡಬೇಕು ಅಂತ. ಯಾವ ಸರಿನೋ ಯಾವ ಆ ವಿಷಯಕ್ಕೆ ನಿಮ್ಗೆ ಇವಾಗ ಏನು ಅನ್ಸುತ್ತೆ ಸರ್? ನಿಮ್ದು ಒಪಿನಿಯನ್ ಆದರೆ ಅದು ಬದಲಾಗಬೇಕಾ ಇಲ್ಲ ಏನು ಹೇಳ್ಬೋದು ಸರ್? ಆ್ಯಕ್ಚುಲಿ ಕಷ್ಟವಾದ ಪ್ರಶ್ನೆ ನೀವು ಹೇಳಿದ್ದೀರ. ನನ್ನ ದೃಷ್ಟಿನಲ್ಲಿ ಅವ್ರಿಗೆ ಅವಕಾಶಗಳನ್ನ ಕೊಡಬೇಕಪ್ಪ. ಈ ಅವಕಾಶ ಬೇಕಾ, ಅವಕಾಶ ಅವ್ರಿಗೆ ಅವಶ್ಯಕತೆ ಇದ್ರೆ ಮಾಡಬೇಕು. ಅವ್ರಿಗೆ ಚಾಯ್ಸ್ ಅವ್ರಿಗೆ ಬಿಡಬೇಕು. ಸೋಷಿಯಾಲಜಿಸ್ಟ್ ಹೇಳ್ತಾ ಇರೋದು ತಪ್ಪು. ಅವ್ರು ನಾವು ಮಾತಾಡ್ಸೋದೇ ಬೇಡ, ಅವರೆಲ್ಲ ಹಂಗೆ ಇದ್ಬಿಡ್ಲಿ ಅನ್ನೋದು ತಪ್ಪು. ನಾವೆಲ್ಲ ಎಜುಕೇಟ್ ಆಗಿಲ್ವಾ? ಹಾಗೆ ನೋಡಿದ್ರೆ ಸೋಲಿಗರಿಂದ ಒಂದಷ್ಟು ಜನ ಎಜುಕೇಶನ್ ಮಾಡಿ ನಮ್ಮ ಯೂನಿವರ್ಸಿಟಿನಲ್ಲೇ ಈಗ ಅವನ ಅಸಿಸ್ಟೆಂಟ್ ಪ್ರೊಫೆಸರ್ ಹುಡುಗ. ಅವ್ರ ಹತ್ರ ಒಂದಷ್ಟು ನಾಲೆಡ್ಜ್ ಇರುತ್ತಲ್ಲ ಸರ್, ಅವ್ರ ಪ್ರಪಂಚಕ್ಕೆ ಬಳಕೆಗೆ ಬಂದ್ರೆ ನಾವು ಬಹುಶಃ ಅವ್ರು ಏನು ಮಾಡ್ಬೋದು, ಏನು ಮಾಡ್ಬೋದು. ಈಗ ನೀವು ಅಗ್ರಿಕಲ್ಚರಲ್ ಸೈಂಟಿಸ್ಟ್ ಆಗಿ ನಿಮ್ಮೊಳಗೊಂದು ಸಾಹಿತ್ಯ ಅನ್ನೋದು ಹುಟ್ಟಿ ನಿಮಗೆ ನಿಮ್ಮ ಪತ್ನಿಯಿಂದ ಒಂದು ಇತಿಹಾಸದ ಒಂದು ಇಷ್ಟೆಲ್ಲ ಕೂಡಿದ್ದಕ್ಕೆ ನಮ್ಗೆ ಇಷ್ಟೆಲ್ಲ ವಿಷಯ ಸಿಕ್ತು ಅಂತ ನಾನು ಅಂದ್ಕೊಳ್ತೀನಿ. ಹಂಗೆ ನೀವು ಹೇಳ್ದಾಗೆ ಅವ್ರು ಅಂಥವ್ರಿಂದ ಹೊರಗಡೆ ಯಾರಾದರೂ ಆಸಕ್ತಿ ಇರೋರು ಆಚೆ ಬಂದರೆ ಅಲ್ಲಿಯೇ ಒಂದಷ್ಟು ನಾಲೆಡ್ಜ್ಗಳು ನಮಗೆ ಎಕ್ಸ್ಪ್ಲೋರ್ ಆಗುತ್ತೆ. ಇನ್ ಅದರ್ ವರ್ಡ್ಸ್, ನಾವು ಅವ್ರಿಗೆ ಅವಕಾಶಗಳನ್ನ ಕೊಟ್ಟು ಅವ್ರಿಗೆ ಬಿಡಬೇಕು, ನೀವೇನು ಬೇಕೋ ಯೋಚನೆ ಮಾಡಿ ಅಂತ ತೀರ್ಮಾನ ಆಚೆಯಿಂದ ನಾವು ಮಾಡೋದು ನಮ್ಮ ಅದು ಸರಿ ಇಲ್ಲ ಅಂತ ಕಾಣುತ್ತೆ. ಅದು ಅರೋಗೆನ್ಸ್ ಆಗ್ಬಿಡುತ್ತೆ ನಮ್ಮದು. ನಾವು ಬೆಟ್ರು, ಅವ್ರು ಯೋಚನೆ ಮಾಡೋಕ್ಕಾಗಲ್ಲ, ಅವ್ರಿಗೆ ನಾವು ಬ್ರಿಟಿಷರ್ಸ್ ಆಗ್ತೀವಿ ಅದ್ರ ಬಿಡಿಸೋವಾಗ ಅಲ್ವಾ? ಹೌದೌದು ಸರ್. ಹಾಗೆ ಸರ್, ಅದೇ ನೀವು ಉಳ್ಕೊಂಡಿದ್ದ ದಿನದ ಒಂದಿನ ಜರ್ವಾ ಜನಾಂಗದ ಜೊತೆ ಉಳ್ಕೊಂಡಿದ್ದ ಘಟನೆ ಹೇಳ್ಬೋದಾ ಸರ್? ಕಪಿಲಿಪಿ ಸಾರದಲ್ಲಿ ಸ್ವಲ್ಪ ಸೂಕ್ಷ್ಮ ತಂದಿದ್ದೀನಿ ನೋಡಿ. ಇನ್ಸಿಡೆಂಟ್ಲಿ ನಾನು ಅಂಡಮಾನ್ನಲ್ಲಿ ಸಾಕಷ್ಟು ಕಾಲ ಕಳೆದಿದ್ದೀನಿ. ಅದರಲ್ಲಿ ಒಂದು ರಾತ್ರಿ ಅವ್ರ ಜೊತೆ ಕಳೆಯೋ ಅವಕಾಶ ಸಿಕ್ತು. ಅದಕ್ಕೆ ಕಾರಣ ಕೂಡ ಒಂದು ಆರ್ಗನೈಸೇಷನ್ ಇದೆ ಅಲ್ಲಿ. ಆ ಆರ್ಗನೈಸೇಷನ್ ಅಪ್ರೋಚ್ ಮಾಡಿ ನಾವು ಈ ರೀತಿ ಏನೋ ಸರ್ವೆ ಮಾಡ್ತಾಯಿದ್ದೀವಿ. ಆ ಸರ್ವೆ ಮಾಡೋದಕ್ಕೆ ನಮಗೆ ಹೆಲ್ಪ್ ಬೇಕು. ಅವರು ಜರ್ವಾಸ್ ನಮ್ಮ ತಪ್ಪು ತಿಳ್ಕೊಂಡ್ರೆ ನಮ್ಮ ಮೇಲೆ ಅಟ್ಯಾಕ್ ಆದಾಗ ಆಗುತ್ತೆ, ಅದಕ್ಕೋಸ್ಕರ ನಾವು ಅವ್ರ ಜೊತೆ ಮಾತಾಡಬೇಕು ಅಂತ ಅವರು ಕರ್ಕೊಂಡೋಗಿ ಒಂದು ಜರ್ವಾ ಟೀಮ್ ಜೊತೆ ಒಂದು ರಾತ್ರಿ ಎಲ್ಲ ನಮ್ಮನ್ನ ಇಡಿಸಿ ಅವ್ರ ಜೊತೆ ನಾವು ಇವ್ರು ಹೇಳಾಟ ಅವ್ರಿಗೆ ಟ್ರಾನ್ಸ್ಲೇಟ್ ಮಾಡಿ ಹೇಳಾಟ ಹಾಗೆ ಮಾಡಿ ಆಯಿತು ನಿಮ್ಮ ಗುಂಪನ್ನ ಕಳಿಸಿ ನಾವು ನೋಡ್ಕೊತೀವಿ, ನಾವು ಹೆಲ್ಪ್ ಮಾಡ್ತೀವಿ ಅಂತೇಳಿ ಅವರವ್ರನ್ನೇ ಒಂದಷ್ಟು ಜನ ನಮ್ಮ ಗುಂಪು ಜೊತೆ ಹಾಕಿ, ನಮ್ಮ ಗುಂಪಲ್ಲಿ ಹೇಳಿದ್ಮೇಲೆ ಒಬ್ಬ ಹುಡುಗಿನೂ ಇದ್ಲು, ಅವರೆಲ್ಲ ಅದನ್ನ ಸರ್ವೆ ಮಾಡಿ ಬಂದರು. ನನ್ನ ಅವತ್ತಿನ ರಾತ್ರಿ ಆಲ್ಮೋಸ್ಟ್ ಈಗ ಮಾತಾಡೋದ್ರಲ್ಲೇ ಕಳೆದೋಯ್ತು. ಅವ್ರ ಜೀವನ ಏನು ಎತ್ತ ಅಂತ ನಾನು ಕಳಿಯೋಕ್ಕೆ ನನಗಾಗಲಿಲ್ಲ. ಅದು ಇಟ್ ವುಡ್ ಹ್ಯಾವ್ ಬಿನ್ ವೆರಿ ನೈಸ್, ಬಟ್ ನನಗೆ ಟೈಮ್ ಸಿಗಲಿಲ್ಲ. ಕೆಲವರು ಕಳೆದಿದ್ದಾರೆ ಅವ್ರ ಜೊತೆ ಜೀವನ, ಅವಲ್ಲೇ ಇದ್ದುಕೊಂಡು ಅವ್ರ ಜೊತೆನೇ ಕಾಲ ಕಳೆದಿದ್ದಾರೆ. ಅವ್ರ ಗುಡಿಸಲುಗಳು ಭಾಳ ಸಿಂಪಲ್. ಒಂದು 4 ಕಟ್ ಕೋಲಿರುತ್ತೆ, ಆ ಕೋಲ್ ಮೇಲೆ ಒಂದು ಮಂಚದ ಥರ ಹಾಕಿರ್ತಾರೆ, ಆ ಮಂಚದ ಮೇಲೆ ಹುಲ್ಲು ಥರ ಮುಚ್ಚಿರ್ತಾರೆ, ಅದರೊಳಗಡೆ ಒಂದು ಗಂಡ ಹೆಂಡತಿ ಇರ್ತಾರೆ. ಆ ರೀತಿ ಅಲ್ಲಲ್ಲೇ 4-5 ಅದನ್ನು ಏನೋ ಮರ್ತಿದ್ದಾನೆ ಏನು ಕರೀತಾರೆ ಅಂತ. ಅವರು ಒಂದೊಂದು ಸಣ್ಣ ಗುಂಪುಗಳು ಅವ್ರದ್ದೆಲ್ಲ. ಅವ್ರದ್ದೇನು ಭಾಷೆ ಏನಿಲ್ಲ ಸರ್, ಕಮ್ಯುನಿಕೇಶನ್ ಅವ್ರದ್ದೇ ಭಾಷೆ ಇದೆ, ಅವ್ರದ್ದೇ ಭಾಷೆ ಇದೆ, ನಮ್ಗೆ ಅರ್ಥವಾಗಲ್ಲ ಅದು. ಅದಕ್ಕೆ ಈ ಸೋಷಿಯಲ್ ಗ್ರೂಪ್ ಅಂತ ಹೇಳಿದ್ನಲ್ಲ, ಅವರು ಕೆಲವರು ಅದನ್ನು ಬೆಳೆಸ್ಕೊಂಡಿದ್ದಾರೆ. ಅವೆಲ್ಲ ಹೆಂಗ್ ಬೆಳುತ್ತೋ ಏನೋ ಅನ್ನೋದು ನಿಮ್ಮ ಕಪಿಲಿಪಿ ಸಾರದಲ್ಲಿ ಒಂದು ಘಟನೆ ಬರುತ್ತಪ್ಪ, ಒಂದು ಆಕ್ಸಿಡೆಂಟ್ ಆಗೋದು, ಅದೆಲ್ಲ ಸತ್ಯ ಘಟನೆಗಳು. ಒಬ್ಬ ಸತ್ಯ ಘಟನೆ, ಅಲ್ಲಿ ಒಬ್ಬ ಸಿಕ್ಕಿ ಅವ್ರ ಮೂಲಕ ಅವ್ರ ರಿಲೇಷನ್ಸ್ ಬೆಳೆಸ್ಕೊಂಡ್ರು. ಓಕೆ. ಅಂದರೆ ಎಲ್ಲ ಜರ್ನಿ ಆಫ್ ಎಕ್ಸ್ಪೀರಿಯನ್ಸು. ಬಟ್ ಅಂದರೆ ನೀವು ಹಿಸ್ಟ್ರಿ ರಿಯಾಲಿಟಿನ ಏನು ಡಿಸ್ಟರ್ಬ್ ಮಾಡಿಲ್ಲ ಅಲ್ಲ ಸರ್ ಇವತ್ತು? ನಾ ಹೇಳಿರೋ ಯಾವುದೇ ಚಾರಿತ್ರಿಕ ಅಥವಾ ಘಟನೆಗಳು ಸುಳ್ಳಲ್ಲ, ಅವೆಲ್ಲವೂ ಸತ್ಯ. ಕಪಿಲಿಪಿ ಸಾರದಲ್ಲಿ ಈ ಥರ ಆಕ್ಸಿಡೆಂಟ್ ಆಗಿದ್ದು ಸತ್ಯ, ಅಲ್ಲಿ ಯಾರೋ ಒಬ್ಬರು ಹಾಸ್ಪಿಟಲ್ ಬಂದಿದ್ದು ಸತ್ಯ, ಅವ್ರ ಮೂಲಕ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಸತ್ಯ, ಇವೆಲ್ಲ ಸತ್ಯ, ಅವೆಲ್ಲ ಸತ್ಯ ಘಟನೆಗಳೇ. ಜರ್ವಾ ಅವ್ರದ್ದು ಇನ್ನೂ ಭಾಳ ಕಥೆಗಳಿದಾವಪ್ಪ, ಅದನ್ನೆಲ್ಲ ತರೋಕ್ಕಾಗಿಲ್ಲ ನನ್ನಲ್ಲಿ, ಬಹುಶಃ ತಂದಿಲ್ಲ ಅಂತ ಕಾಣುತ್ತೆ. ಉದಾಹರಣೆಗೆ ಹೇಳ್ತೀನಿ, ಎದೆ ಮುಟ್ಟೋ ಘಟನೆ ಇದು. ಅಲ್ಲಿನ ಯಾರೋ ಒಬ್ಬರು ಹೇಳಿದ್ದು ನನಗೆ, ಬ್ರಿಟಿಷರು ಅಲ್ಲಿದ್ದಾಗ ಬ್ರಿಟಿಷರು ಇವ್ರನ್ನ ನೋಡ್ತಾ ಇದ್ದಿದ್ದು ಏನು, ಆದಿಮಾನವರು ಇವ್ರನ್ನ ಟೇಮ್ ಮಾಡಬೇಕು ಹಾಗೆ ಅಂತ. ಬ್ರಿಟಿಷರಿಗೆ ಭಾಳ ತೊಂದರೆ ಆಗುತ್ತೆ ಅವರಿಂದ. ಇದ್ದಕ್ಕಿದ್ದಂಗೆ ಬ್ರಿಟಿಷರು ಸಾಯ್ತಾ ಇರ್ತಾರೆ, ಸೈನಿಕರು ಸಾಯ್ತಿರ್ತಾರೆ, ಇವೆಲ್ಲ ಆಗ್ತಿರ್ತವೆ.
ಅವರಲ್ಲಿ ಒಬ್ಬ ಲೀಡರ್ ಇರ್ತಾನೆ, ಹೆಂಗೋ ಮಾಡಿ ಒಬ್ಬ ಬ್ರಿಟಿಷ್ ಆಫೀಸರು ಆ ಲೀಡರ್ನ ಸಾಯಿಸ್ತಾನೆ, ಕತ್ತರಿಸ್ಬಿಡ್ತಾನೆ ಅವ್ನ ಕತ್ತರಿಸ್ಕೊಂಡು ಅವನ ಹೆಂಡತಿ ಕೈಲೇ ಒಂದು ಬುಟ್ಟಿನಲ್ಲಿ ಆ ತಲೆನ ಇಟ್ಕೊಂಡು ಕರ್ಕೊಂಬರ್ತಾನಂತೆ ಪೋರ್ಟ್ ಬ್ಲೇರ್ಗೆ. ಇದು ಒಂಥರ ಫಿಯರ್ ಕ್ರಿಯೇಟ್ ಮಾಡೋಕ್ಕೆ. ಅವನ ಹೆಂಡತಿ ಒಂದು ಕೈಯಲ್ಲಿ ಮಗು, ಒಂದು ಕೈಯಲ್ಲಿ ಗಂಡನ ತಲೆ, ರಕ್ತ ಸೋರ್ತಾ ಇದ್ದದ್ದು ಗಂಡನ ತಲೆ ತಗೊಂಡು ಬರ್ತಾರೆ. ಅವ್ರಿಗೆ ಇವ್ರ ಭಾಷೆ ಗೊತ್ತಿಲ್ಲ, ಜನ ಎಲ್ಲ ಸೇರಿದ್ದಾರೆ. ಆ ಮಗುಗೆ ಬಾಳೆಹಣ್ಣು ಕೊಡ್ತಾರೆ. ಆ ಅಮ್ಮ ಆ ಮಗು ಅಲ್ಲಿದೆ, ಈ ಕಡೆಲ್ಲ ಜನ ಸೇರಿದ್ದಾರೆ. ಅಲ್ಲಿ ಯಾವುದೋ ಒಂದು ಮಗು ಇವ್ರು ನೋಡ್ಬಿಟ್ಟು ಅಂತ ಬಾಯಿ ತೆಗುತ್ತಂತೆ ಒಂದು ಮಗು. ಅವಳ ತಲೆಯಲ್ಲಿ ಆ ಮಗು ಬಾಳೆಹಣ್ಣು ಕೇಳ್ತಿದೆ ಅಂತ ತನ್ನ ಮಗು ಕೈಲಿದ್ದು ಬಾಳೆಹಣ್ಣು ತೊಗೊಂಡೋಗಿ ಆ ಮಗು ಕೊಟ್ಲಂತೆ. ಇಷ್ಟು ಅವರು ಹ್ಯೂಮನ್ ಅನ್ನೋದಕ್ಕೆ ಬ್ಯೂಟಿಫುಲ್. ಯಾರೋ ಒಬ್ಬ ಬ್ರಿಟಿಷರೇ ಬರೆದಿಟ್ಟಿದ್ದಾನೆ ಇದನ್ನು. ನಾವು ಅವನ ಗಂಡನ ತಲೆ ಕಟ್ ಮಾಡಿ ತಂದು ಕೊಟ್ವಿ, ನಮ್ಮ ಮಗು ಬಾಯಿ ತೆಗೆದಿದ್ದಕ್ಕೆ ಅವಳು ತನ್ನ ಮಗು ಕೈಯಿಂದ ತಗೊಂಡೋಗಿ ಬಾಳೆಹಣ್ಣು ಕೊಟ್ಲು. ಇಲ್ಲಿ ನಾಗರಿಕರು ಯಾರು, ನಾವ ಅವರ ಅಂತ ಅವರೇ ಬರೆದಿರೋದು, ಬ್ರಿಟಿಷ್ ಆಫೀಸರ್ ಬರೆದಿಟ್ಟಿದ್ದಾನೆ. ಬ್ಯೂಟಿಫುಲ್. ಅವರು ಬಂದು ಇಲ್ಲೆಲ್ಲ ಇರ್ತಾರಲ್ಲ, ಅಲ್ಲಿ ಬಂದು ಒಬ್ಬ ಲೀಡರ್ನ ಕರೆದು ಹೇಳ್ತಾರೆ, ನೋಡಿ ನಿಮ್ಮಲ್ಲಿ ಯಾರು ಅನಾಥರಿದ್ದಾರ ಮಕ್ಕಳು, ಆ ಅನಾಥ ಮಕ್ಕಳನ್ನ ಲಿಸ್ಟ್ ಕೊಡಿ, ನಾವು ಕರ್ಕೊಂಡೋಗಿ ಚೆನ್ನೈಲಿಟ್ಟು ಅವರಿಗೆಲ್ಲ ಎಜುಕೇಷನ್ ಕೊಡ್ತೀವಿ, ಸೆಂಟ್ರಲ್ ಗೌರ್ಮೆಂಟ್ ಆಸ್ ಡಿಕ್ಲೇರ್ಡ್ ಅಂತ. ಅವ್ರು ಕೇಳ್ತಾರೆ ಅನಾಥರು ಅಂದರೆ ಅಂತ. ಅನಾಥರು ಅಂದರೆ ತಂದೆ ತಾಯಿ ಇಲ್ಲದೇ ಇರೋರು ಅಂತ. ನಮ್ಮಲ್ಲಿ ಯಾರು ತಂದೆ ತಾಯಿ ಇಲ್ಲದೇ ಇರೋರು ಇಲ್ವಲ್ಲ ಅಂತಾರೆ. ಇವ್ರಿಗೆ ಆಶ್ಚರ್ಯ, ಅನಾಥ ಅನ್ನೋ ಪದಾನೇ ಅವರಲ್ಲಿಲ್ಲ. ಯಾಕೆ ಅಂದರೆ ಅಲ್ಲಿ ಉದಾಹರಣೆಗೆ ಹೇಳ್ತೀನಿ, ಆ ಶೊಂಪಿನಲ್ಲಿ ಯಾರೋ ಒಬ್ಬ ಲೇಡಿ ಹೋಗ್ತಿರ್ತಾಳೆ, ಅಲ್ಲೊಂದು ಯಾವುದೋ ಮಗು ಅಳ್ತಾ ಇರುತ್ತೆ, ಅದನ್ನ ಎತ್ತಿ ಅಗಲ್ಗೆ ಹಾಕ್ಕೊಂಡು ಅದಕ್ಕೆ ಹಾಲು ಕೊಟ್ಕೊಂಡು ಹೋಗ್ತಾಳೆ ಬೇಕಾದ್ರೆ. ಎಲ್ಲ ತಾಯಂದರು ಎಲ್ಲ ಮಕ್ಕಳ ತಾಯಂದರಲ್ಲಿ ನಮ್ಮೆಲ್ಲ ಯಾರು ಅನಾಥರಿಲ್ಲ ಅಂತ ನಾವೆಲ್ಲ ನೋಡ್ಕೊತೀವಿ ನಮ್ಮನ್ನು ನಾವೇ ಅಂತ. ಅನಾಥರಿರೋದು ನಾಗರಿಕ ಸಮಾಜದಲ್ಲಿ ಮಾತ್ರ.